ನ್ಯೂಸ್ ವರೆಗೆ ಮತ್ತು ಸ್ವಾಗತ. ಸೋಮಶೇಖರ್ ಮಾತಾಡ್ತಾರೆ. ಸೋಮಶೇಖರ್, ಇದು ಕೇವಲ ಕುಡಿಯೋ ನೀರು ಅಲ್ಲಿನ ಕೃಷಿಗೆ ಸಂಬಂಧಪಟ್ಟಿದ್ದಲ್ಲ, ಬೆಂಗಳೂರು ಕೂಡ ಇಲ್ಲಿಂದ ನೀರು ಬರ್ತಾ ಇದೆ ಕುಡಿಯೋ ನೀರಿಗೆ. ಸೊ ಈ ಎಲ್ಲ ಇಷ್ಟು ಗಂಭೀರವಾದಂಥ ಪ್ರಕರಣ, ಇವತ್ತು ಗಂಭೀರವಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಕೂಡ ಯಾಕೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ? ತಾವು ಕೂಡ ಆ ಪ್ರದೇಶಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದೀರಾ. ಬಹುತೇಕ ಈ ನೀರು ಯಥೇಚ್ಛವಾಗಿ ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ. ಸೊ ಒಂದು ವೇಳೆ ಅದನ್ನು ತಡೆದೇ ಹೋದರೆ ಬಹಳ ಸಮಸ್ಯೆ, ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬೆಂಗಳೂರಿಗೆ ತಟ್ಟುತ್ತೆ. ಅಲ್ಲಿರ್ತಕ್ಕಂಥ ರೈತರಿಗೆ, ಅಲ್ಲಿರ್ತಕ್ಕಂಥ ಕುಡಿಯೋ ಸಮಸ್ಯೆ ಎದುರಾಗುತ್ತೆ. ಸೋಮಶೇಖರ್, ಹಲೋ ಲಕ್ಷ್ಮಣ್ ಅವರೇ. ಹಾ, ಹಲೋ ಮಾತಾಡಿ. ಹಲೋ, ಕೇಳಿಸ್ತಾ ಇದೆಯಾ? ಈಗ ಮಾತಾಡಿ ಸೋಮಶೇಖರ್, ಮಾತಾಡಿ. ಈಗ ನಾನು ಈ ಮಾಧವ ಮಂತ್ರಿ ಅಣೆಕಟ್ಟು ಹೊಡೆದ ಮೇಲೆ 2 ಸಾರಿ ಭೇಟಿ ಕೊಟ್ಟಿದ್ದೇನೆ. ಭಾನುವಾರ ದಿನ ಹೋಗಿ 12 ಗಂಟೆಗೆ ಹೋದೆ. ಅಲ್ಲಿ ನೋಡಿದ್ರೆ ಕರುಳು ಕಿತ್ಕೊಳ್ಳಂಗೆ ಆಗ್ತಾ ಇದೆ. ಕಾರಣ ಏನಂತಂದ್ರೆ, ಮಾಧವ ಮಂತ್ರಿ ಚಾನೆಲ್ಗೆ ಅದ್ರ ವ್ಯಾಪ್ತಿ ಒಳಗಡೆ ಸುಮಾರು 5 ಪಂಚಾಯಿತಿಗಳು ಬರ್ತವೆ. ಅದರಲ್ಲಿ ಮಳವಳ್ಳಿ ತಾಲೂಕಿನ 2 ಪಂಚಾಯಿತಿಗಳು, ನರಸೀಪುರ ತಾಲೂಕಿನ 3 ಪಂಚಾಯಿತಿಗಳು, ಒಟ್ಟು ಸುಮಾರು 10-15 ಸಾವಿರ ಎಕರೆ ಅಚ್ಚುಕಟ್ಟು ಬರ್ತವೆ. ಆ ಅಧಿಕೃತವಾದ ಅಚ್ಚುಕಟ್ಟು ಇಲ್ಲದೆ ಕೆಲವು ಅನಧಿಕೃತವಾಗೂ ಅಚ್ಚುಕಟ್ಟು ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಡೆದು ಸುಮಾರು 13 ದಿನ ಆಗಿದೆ ಬಿರುಕು ಬಿಟ್ಟು. 13 ದಿನದ ನಂತರ ನಾನು 11 ದಿನಕ್ಕೆ ಹೋಗಿದ್ದೇನೆ. ಅಲ್ಲಿವರೆಗೆ ಒಬ್ಬ ಮಂತ್ರಿಗಳಾಗಲಿ, ಶಾಸಕರಾಗಲಿ, ಒಬ್ಬ ಅಧಿಕಾರಿಗಳಾಗಲಿ ಹೋಗಿಲ್ಲ. ಅಲ್ಲಿ ಎಷ್ಟು ಹರಿದು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಅಂದಾಜಿನ ಪ್ರಕಾರ ಸುಮಾರು 30 TMC ನೀರು ಹೋಗಿದೆ ತಮಿಳುನಾಡಿಗೆ. 30 TMC. ಪ್ರತಿದಿನ ಸುಮಾರು 2.5 TMC ಅಂದರೆ 30,000 ಕ್ಯೂಸೆಕ್ಸ್ ನೀರು ಧಾರಾಕಾರವಾಗಿ ಹರಿದು ಹೋಗ್ತಾ ಇದೆ. ಏನಾದರೂ ಒಂದು 7-8 ದಿನಗಳು ಹಾಗೆ ಹೋಗ್ಬಿಟ್ರೆ ಬಹುಶಃ 1924ರಲ್ಲಿ ಒಂದ್ಸಾರಿ ಹೊಡೆದು ಮಾರಾಗಿರು ಮತ್ತೆ ಪುನರ್ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅಂತ ಪರಿಸ್ಥಿತಿ ಮತ್ತೆ ಉದ್ಭವ ಆಗ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಸುಮಾರು 10-15 ವರ್ಷಗಳ ಈಚೆಗೆ ಏನು ಮರಳು ದಂಧೆ ಆಗಿದೆ, ಯಥೇಚ್ಛವಾಗಿ ಮರಳು ತೆಗೆದಿದ್ದಾರೆ. ಅದನ್ನ ಲೆಕ್ಕಾಚಾರ ಇಲ್ಲದೆ ಸುಮಾರು ಸಾವಿರಾರು ಕೋಟಿ ರೂಪಾಯಿನ ಮರಳು ದಂಧೆ ಆಗಿದೆ. ಆ ಮರಳು ದಂಧೆ ಆದಮೇಲೆ, ಮರಳು ಯಥೇಚ್ಛವಾಗಿ ತೆಗೆದ ಮೇಲೆ, ಆ ಒಂದು ಬೆಂಬಲವಾಗಿ ನಿತ್ತಲ್ಲ ಆ ಒಂದು ಕಟ್ಟಡ, ಒಂದು ಡ್ಯಾಮ್ಗೆ, ಆ ಕಟ್ಟಡಕ್ಕೆ ಬಹಳ ಭಾರವಾದಂಥ ಒಂದು ಭಾರ ಬಿದ್ದು, ನೀರಿನ ಭಾರ ಅದು ಹೊಡೆದೋಗಿದೆ. ಇವತ್ತು ಸುಮಾರು ಆ 5 ಪಂಚಾಯಿತಿಗಳಲ್ಲೂ ಎಲ್ಲ ಬಿತ್ತನೆ ಬೀಜಗಳನ್ನ ಇಟ್ಕೊಂಡು ಗೊಬ್ಬರ ಸರಿ ಮಾಡಿಕೊಂಡು ಇವತ್ತು ಹೋದ ವರ್ಷನೇ ಬೆಳೆ ಹಾಳಾಗಿದೆ. ತಮಿಳುನಾಡು ನೀರು ಬಿಟ್ಟು ಈ ವರ್ಷನೂ ಶುರು ಮಾಡೋಣ ಅಂತೇಳಿ ಇಟ್ಕೊಂಡಿದ್ದಾರೆ. ಆದರೆ ಈ ವರ್ಷನೂ ಅವ್ರು ನಿರಾಶೆಯಾಗಿದ್ದಾರೆ. ಎಷ್ಟು ಲಕ್ಷ ಪ್ರತಿಯೊಬ್ಬ ರೈತನು ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇದಕ್ಕೆ ಯಾರೂ ಸಹ ಎಲ್ಲ ಚುನಾವಣೆಗಳ ಗೊಂದಲದಲ್ಲಿದ್ದಾರೆ. ಆದರೆ ರೈತರು ಏನು ಸುಮಾರು 50,000 ಜನಸಂಖ್ಯೆ ಇರ್ತಕ್ಕಂಥ ಈ ಪ್ರದೇಶದಲ್ಲಿ ಯಾರೂ ಸಹ ಕಣ್ಣೆತ್ತು ನೋಡಿಲ್ಲ. ನಾನು ಇವತ್ತು ಹೋಗಿ ಬಂದಿದ್ದೇನೆ. ಆದರೆ ಇವತ್ತು ಏನಾಗಿದೆ, ಯಾರೋ ಒಬ್ರು ಇಂಜಿನಿಯರ್ ಬಂದು ಒಂದು JCB ಮಾತ್ರ ಬಂದಿದೆಯೇ ಹೊರತು ಇದರಿಂದ ಇಂಥ ಒಂದು ಬೃಹತ್ ಕಾರ್ಯವನ್ನು ನೀವು ಕೆಲಸ ಮಾಡಲು ಸಾಧ್ಯ ಆಗೋದಿಲ್ಲ. ಸೋಮಶೇಖರ್, ನಾನು ಮಾತಾಡ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ. ನಾನು ಈಗ ದೆಹಲಿಗೆ ತೆರಳುತ್ತೀನಿ. ಅಲ್ಲಿ ನರಸಿಂಹಪುರ ಇದ್ದಾರೆ. ನರಸಿಂಹಪ್ಪನವರೇ, ಇದು ಅತ್ಯಂತ ಹಳೆಯದಾದಂಥ ಒಂದು ಜಲಾಶಯ. ಅಲ್ಲಿಯ ಸ್ಥಳೀಯವಾಗಿ ಕೃಷಿಗೆ ಉಪಯೋಗ ಆಗುವಂಥದ್ದು, ಕುಡಿಯೋ ನೀರಿನ ಅನುಕೂಲಕ್ಕಿರ್ತಕ್ಕಂಥದ್ದು, ಮತ್ತು ಯಾವತ್ತೂ ಕೂಡ ಇಲ್ಲಿ ನೀರಿಗೆ ಬರ ಬಂದಿರತಕ್ಕಂಥ ಇತಿಹಾಸ ಇಲ್ಲ ಅನ್ನೋಂಥ ಮಾತು ಕೂಡ ಇದೆ. ಸೊ ಬೆಂಗಳೂರು ಕೂಡ ಕುಡಿಯೋ ನೀರನ್ನು ಪೂರೈಕೆ ಮಾಡುವಂಥದ್ದು ಈ ಒಂದು ಜಲಾಶಯ. ಹಾಗಿದ್ರೂ ಕೂಡ ನೀರು ಹರಿದು ಹೋಗ್ತಾ ಇದೆ, ಜಲಾಶಯ ಒಡೆದಿದೆ, ಕೆರೆ ನಾಲೆ ಒಡೆದು ನೀರು ಹೋಗ್ತಾ ಇದೆ, ಅಕ್ಕಪಕ್ಕದಲ್ಲಿ ಇವತ್ತು ಬರ ಇದೆ. ಯಾಕೆ ಸ್ಥಿತಿ, ಯಾಕೆ ಈ ರೀತಿಯ ಒಂದು ನೆಗ್ಲಿಜೆನ್ಸ್ ಬರ್ತಾ ಇದೆ ಅಂತ? ಈಗ ಹೇಮಾವತಿ, ಕಾವೇರಿ, KR ಸಾಗರು, ಕಬಿನಿ, ಹಾರಂಗಿ ಕಟ್ಟಕ್ಕಿಂತ ಮುಂಚೆನೆ ಓಲ್ಡ್ ಕಾವೇರಿ ಕೆನಾಲ್ಸ್ ಅಂತ ಹಳೆ ಕಾವೇರಿ ಕಾಲುವೆಗಳಿದ್ದವು. ಅದರಲ್ಲಿ ರಾಮಸ್ವಾಮಿ ಕಾಲುವೆ, ನಂಜನಗೂಡು ಕಾಲುವೆ, ರಾಜರಾಜೇಶ್ವರಿ ಕಾಲುವೆ, ರಾಜಪರಮೇಶ್ವರಿ ಕಾಲುವೆ, ಮಾಧವ ಮಂತ್ರಿ ಕಾಲುವೆ ಅಂತ ಇವೆಲ್ಲ ಇದ್ದವು. ಇದರಲ್ಲಿ 3.25 ಲಕ್ಷ ಎಕರೆ ನೀರಾವರಿ ಆಗ್ತಾನೆ ಇತ್ತು ಮೊದಲು. ಈ ಕನ್ನಂಬಾಡಿ ಕಟ್ಟಕ್ಕೆ, ಈ ದೊಡ್ಡ ಅಣೆಕಟ್ಟು ಬರೋಕ್ಕಿಂತ ಮುಂಚೆ 3.25 ಲಕ್ಷ ಎಕರೆ ನೀರಾವರಿ ಕಾವೇರಿ ಬೈಲಲ್ಲಿತ್ತು. ಮಾಧವ ಮಂತ್ರಿ ಕೆನಾಲ್ ಕೂಡ ಅದು ಭಾಳ ಹಳೆ ಕಾಲುವೆ ಅನ್ನೋದು ನಿಜ. ಮಳೆಗಾಲದಲ್ಲಿ ಒಂದು ಬೆಳೆಗೆ ಪಾಪ ಇವ್ರಿಗೆ ನೀರು ಸಿಗೋದು. ಈ ವರ್ಷ ಏನಾಗಿದೆ, ಕಾವೇರಿನಲ್ಲಿ
1,00,000 ಕ್ಯೂಸೆಕ್ ಹರಿದು ಬಂದಿದ್ದು ಬಹುಶಃ ಕಳೆದ 25 ವರ್ಷಗಳಲ್ಲಿ ಇದೇ ಮೊದಲನೇ ಸಲವೋ ಏನೋ. ಹಾಗೆ ಹೆಚ್ಚಿಗೆ ನೀರು ಬಂತು. ಹೆಚ್ಚಿಗೆ ನೀರು ಬಂದಿದ್ರು ಕೂಡ ಕೆಲವು ಕೆರೆಗಳು ಒಣಗೋಗಿದ್ದಾವೆ. ಟೈಲೆಂಡರ್ಸ್ ಅಂದರೆ ಕೊನೆಗಾಲುವರೆಗೆ ನೀರು ಸಿಕ್ಕಿಲ್ಲ. ಆಮೇಲೆ ಈಗ ಇವ್ರು ಮಾತಾಡ್ತಾ ಇರೋದು ನೋಡಿದ್ರೆ ನನಗೆ ನಾಚಿಕೆ ಆಗುತ್ತೆ. ಯಾಕೆ ಅಂದರೆ ನಾಚಿಕೆ ಆಗತ್ತೆ ಅಂತ ಯಾಕಾಗತ್ತೆ ಅಂತಂದರೆ ಅದಕ್ಕೆ ಕಾವೇರಿ ಕಾಡ ಅಂತ ಒಂದು ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇದೆ. ಅದರ ಜೊತೆಗೆ ನೀರಾವರಿ ಇಂಜಿನಿಯರ್ಗಳಿದ್ದಾರೆ. ಅದಕ್ಕೆ ಯಾವ ವಿಧವಾದ ಕೊರತೆ ಅಡ್ಮಿನಿಸ್ಟ್ರೇಷನ್ ಕೊರತೆ ಇಲ್ಲ. ಇದ್ರೂ ಕೂಡ ಅದನ್ನು ಮಳೆಗಾಲದಲ್ಲಿ ಒಂದು ಬೆಳೆಗೆ ಹೋದ ವರ್ಷ ಅವರು ಅನುಭವಿಸಿದ್ದಾರೆ, ಕಷ್ಟ ಅನುಭವಿಸಿದ್ದಾರೆ. ಪಾಪ ರೈತರ ಕಷ್ಟ ಕೇಳ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತದೆ. ಅವ್ರು ಅನುಭವಿಸಿರೋದಕ್ಕೆ ಈ ವರ್ಷ ಇಷ್ಟು ದೊಡ್ಡ ಮಳೆ ಬಂದರೂ ಕೂಡ ನೀರು ಬರಲಿಲ್ಲ. ಕಟ್ಟೆ ಒಡೆದೋಯ್ತು. ಕಟ್ಟೆ ಅಲ್ಲ, ಅದು ಆಕ್ಚುಲಿ ಸಣ್ಣ ಅಣೆಕಟ್ಟೆಗಳು ಹಾಕಿದ್ದಾರೆ ಎಲ್ಲ ಕಡೆನೂ. ಪಿಕಪ್ಸ್ ಅಂತ ಹಾಕಿ 12,000 6,000 5,000 ಕ್ಯೂಸೆಕ್ ಅದಕ್ಕೆ ಬೇಕಾಗಲ್ಲ. ಇವರು 12,000 ಹೆಕ್ಟೇರ್ ಇದ್ರು ಕೂಡ 25,000 ಎಕರೆ ಇದ್ರು ಕೂಡ ಅದನ್ನು ಈಗ ಇವ್ರು ಹೇಳ್ತಾರ ಕಾಲು ಭಾಗದ ನೀರು ಸಿಕ್ಕರೆ ಸಾಕಾಗಿತ್ತು, ಎಲ್ಲ ಜನ ಬದುಕೋರು. ಆದರೆ ಇದಕ್ಕೆ ಅವಕಾಶ ಯಾಕೆ ಆಗಲಿಲ್ಲ ಅಂತಂದರೆ ನೀರು ಹೆಚ್ಚಿಗೆ ಬಂತು. ನೀರಾವರಿ ಇಲಾಖೆ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ನೀರಾವರಿ ಇಲಾಖೆ ಅಧಿಕಾರಿಗಳು ಅತ್ಯಂತ ಸೋಮಾರಿತನದಿಂದ ಯಾವುದೇ ವಿಧವಾದ ದಕ್ಷತೆ ವಿಚಕ್ಷಣೆ ಇಲ್ಲದೆ ಅವನ ಕರ್ತವ್ಯದಲ್ಲಿ ವಿಫಲರಾಗಿರೋದ್ರಿಂದ ಈ ಜನ ನೋವಿಗೆ ಸಿಗ್ತಾ ಇದೆ. ಈಗ ಎಷ್ಟು ದೊಡ್ಡ ತೊಂದರೆ ಆಗುತ್ತೆ ಅಂತಂದ್ರೆ ಮಳೆಗಾಲ ಈಗಾಗಲೇ ಅರ್ಧ ಆಗೋಯ್ತು. ತಮಿಳುನಾಡು ಒಂದು ಕತೆ. ಇನ್ನೊಂದೇನಾಗ್ತದೆ, ಇನ್ನು 45 ದಿವಸ ಮಾತ್ರ ಮಳೆಗಾಲ ಇರ್ತದೆ. ಅವ್ರು ಬಾಯಿ ಬಡ್ಕೋಬೇಕು, ಬೆಳೆ ಬರೋದಿಲ್ಲ ಅವರಿಗೆ. ನಾವು ಡ್ಯಾಮ್ನಲ್ಲಿ ಇಟ್ಕೊಂಡು ನೀರನ್ನ ಕೊಳ್ತಾ ಇರಬೇಕು. ಹೋದ ವರ್ಷ ಏನಾಗಿದೆ, ಜೂನ್ನಲ್ಲಿ 10 TMC ಬಿಡಬೇಕಾಗಿತ್ತು, ಜುಲೈನಲ್ಲಿ 34 TMC ಬಿಡಬೇಕಾಗಿತ್ತು. ಈ ನೀರಾವರಿ ಅಧಿಕಾರಿಗಳು ಇಷ್ಟೊತ್ತಿಗೆ ಬಿಟ್ಟಿರೋ ನೀರು ಲೆಕ್ಕ ಹಾಕ್ಬಿಟ್ಟು ಆಗಸ್ಟ್ನಲ್ಲಿ ಆಗದೆ ಇದ್ರೆ ಈಗ ಮುಂದಿನ ವಾರದಲ್ಲಿ ಅಂದ್ರೆ ಆಗಸ್ಟ್ 4ನೇ ವಾರದಲ್ಲಿ ತಮಿಳುನಾಡಿನವ್ರು ಮತ್ತೆ ಗಲಾಟೆ ತೆಗಿತಾರೆ. ಅಲ್ಲ, ಅದಕ್ಕೆ ಈ ನೀರು ಲೆಕ್ಕ ಸಿಗೋದಿಲ್ಲ. ಒಂದು ನಿಮಿಷ, TMC ಆಗಸ್ಟ್ ಬಿಡಬೇಕಾಗಿತ್ತು ಅಂತ ಅವ್ರು ಮತ್ತೆ ಕೋರ್ಟ್ಗೆ ಹೋಗ್ತಾರೆ. ನರಸಿಂಹಪುರ ಬಂದೀಗ ಕೊನೆಯದಾಗಿ ಚಿಕ್ಕದಾಗಿ ಈಗ ನರಸಿಂಹಪುರ ಹೇಳುವಂಥದ್ದು ಏನಂದ್ರೆ ಈ ನೀರು ಹೋಗುತ್ತಲ್ಲ, ಇದು ಲೆಕ್ಕ ಇಲ್ಲ. ಇದು ನಮಗೆ ಬೇಡಿಕೆ ಏನಿದೆ ತಮಿಳುನಾಡು ಕೇಳುವಂಥದ್ದು. ಈಗ ನಮ್ಮ 4 ಜಲಾಶಯಗಳ ಮೇಲೆ ನಿಯಂತ್ರಣ ಕೂಡ ಹೋಗಿದೆ. ಈಗ ಇದು ತಮಿಳುನಾಡು ಕರ್ನಾಟಕ ಪ್ರಶ್ನೆ ಖಂಡಿತವಾಗಿಯೂ ಇಲ್ಲ. ಅಲ್ಲ, ಈ ನೀರು ಹೋಗುತ್ತಲ್ಲ, ಕೇಂದ್ರಕ್ಕೆ ಹೋಗುತ್ತೆ. ಈಗ ನಮ್ಮ ರೈತರು ಉಪಯೋಗ ಮಾಡ್ತಾರೆ. ಈಗ ಸೋಮಶೇಖರ್ ಅವರು ಹೇಳಿದಾಗೆ, ಮಾಜಿ ಮಂತ್ರಿಗಳು ಸೋಮಶೇಖರ್ ಅವರು ಹೇಳಿದಾಗೆ 5 ಗ್ರಾಮ ಪಂಚಾಯತಿಯವರು ಒಂದು ಬೆಳೆ ಆಗಲಿಲ್ಲ ಅಂದ್ರೆ ಏನು ಹೋಗ್ಲಿ ಅಂದ್ಬಿಡ್ತಾರೆ. ಆದರೆ ಬೆಂಗಳೂರಿನ 1 ಕೋಟಿ ಜನರಿಗೆ ಶಿವ ಡ್ಯಾಮಲ್ಲಿ ಏನು ಸಂಗ್ರಹ ಆಗುತ್ತಲ್ಲ ನೀರು, ಈ ಡ್ಯಾಮಿಂದನೇ ಹೋಗೋದು. ಇದ್ರಲ್ಲಿ ಹಿಡಿದಿಟ್ಕೊಂಡು ಇಲ್ಲಿಂದ ಬಿಡ್ತಾರೆ. ಇದೇ ಹೊಡೆದೋಗ್ಬಿಟ್ರೆ ಬೆಂಗಳೂರಿನವ್ರಿಗೆ ಸಿಗೋದಿಲ್ಲ. 1 ಕೋಟಿ ಜನ ಬೆಂಗಳೂರಿನ ಜನ ಆಹಾಕಾರ ಎದುರಿಸಬೇಕಾಗುತ್ತೆ. ಇವತ್ತು ಅವರು ಬೆಂಗಳೂರು ಜನ ಬೀದಿಗೆ ಇಳಿದು ಇದನ್ನು ಉಳಿಸ್ಕೋಬೇಕು, ತಲಕಾಡಿನ ಅಣೆಕಟ್ಟೆಯನ್ನ. ಆದ್ರಿಂದ ಬೆಂಗಳೂರಿನ 1 ಕೋಟಿ ಜನ, ಚಾಮರಾಜನಗರದವರು, ಮೈಸೂರು ಜಿಲ್ಲೆಯವರಿಗೆ ಒಂದಾಗಿ ಮೊದಲು ಅದನ್ನು ಉಳಿಸ್ಕೋಬೇಕಾಗಿದೆ. ಮತ್ತೆ ಪ್ರೊಫೆಸರ್ ನರಸಿಂಹಪ್ಪ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಆದ್ರೆ ಆ ಅಧಿಕಾರಿಗಳಿಗೆ ಏನು ಶಿಕ್ಷೆ ಕೊಡಬೇಕು ಹೇಳಲಿಲ್ಲ. ಅಲ್ಲಿ ಯಾರು ಮಂತ್ರಿ ಇದ್ದಾರೆ, ನಿಮ್ಮಲ್ಲಿ ಇದಾರಲ್ಲ. ಅಲ್ಲ, ನಾನು ಹೇಳಿದ್ವಿ, ರಾಜಕಾರಣಿಗಳು, ಈ ಅಧಿಕಾರಿಗಳು, ಮರಳು ಮಾಫಿಯಾದವರು, ಈ 3 ಜನರಿಗೆ ಏನ್ ಶಿಕ್ಷೆ ಕೊಡಬೇಕು? ಜನ, ರೈತರು ಬಾರ್ಕೋಲ್ ಇಟ್ಕೋಬೇಕು, ಬಾರಿಸಬೇಕು. ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಕೊರಳು ಪಟ್ಟಿ ಹಿಡಿಬೇಕಾಗುತ್ತೆ, ಕೊರಳು ಹಿಡಿಬೇಕು. ಖಂಡಿತ ಮಂತ್ರಿಗಳು ಕೊರಳು ಪಟ್ಟಿ ಹಿಡಿಬೇಕಾಗುತ್ತೆ, ಹಿಡಿಬೇಕಾಗುತ್ತೆ. ಹೌದು, ಯಾಕೆ ಅವ್ರ ಮನೆ ಹೊಡೆದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಗೊತ್ತಾಗುತ್ತೆ ಅವ್ರಿಗೆ. ಸೊ ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಬಡಗಲ್ಪುರ ನಾಗೇಂದ್ರ ಕೂಡ ಚರ್ಚೆ ಮಾಡ್ತಾರೆ. ಅದಕ್ಕಿಂತ ಮಗನ್ರಿ